ನಮಸ್ಕಾರ ಗೆಳೆಯರೆ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಷ್ಟು ದಿನ ನಾವು ಹಿಸ್ಟ್ರಿ ಪ್ಲಸ್ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗ್ತಾ ಇತ್ತು. ಸಿಂಧು ಬಯಲು ನಾಗರಿಕತೆ ಆಲ್ಮೋಸ್ಟ್ ಎಂಡಿಂಗ್ ಬಂದಿತ್ತು. ಸೊ ಈಗ ತಕ್ಷಣದಲ್ಲೇ PSI, PSDA, PC ಪರೀಕ್ಷೆಗಳಿರೋದ್ರಿಂದ ತಕ್ಷಣವೇ ನಾವು ಇಂಪಾರ್ಟೆಂಟಾಗಿ ಕರೆಂಟ್ ಅಫೇರ್ಸ್ ಬಗ್ಗೆ ಗಮನ ಹರಿಸೋಣ. ಕರೆಂಟ್ ಅಫೇರ್ಸಲ್ಲೇ ಸುಮಾರು 15ರಿಂದ 20 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ಅದರಿಂದ ಒಂದು ವೀಕ್ ಆ ಸಿಲೆಬಸ್ ಅಲ್ಲೇ ನಿಂತಿರುತ್ತೆ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀವಿ. ಕೇವಲ ಒಂದೇ ವಾರದಲ್ಲಿ ಏಪ್ರಿಲ್ ಆನ್ವರ್ಡ್ಸ್, ಏಪ್ರಿಲು, ಮೇ, ಜೂನ್, ಜುಲೈ, ಆಗಸ್ಟ್ ಇಷ್ಟು ಮಂತದ್ದು 2021ರ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಇಷ್ಟರ ಕರೆಂಟ್ ಅಫೇರ್ಸ್ ನಾವು ಫಾಸ್ಟಾಗಿ, ಕ್ವಿಕ್ಕಾಗಿ, ಡೀಟೇಲಾಗಿ ನೋಡ್ಕೊಂಬಂದ್ಬಿಡೋಣ. ಸ್ವಲ್ಪ ಲೆಂತಿ ವಿಡಿಯೋಸ್ ಮಾಡೋಣ. ಲೆಂತಿಯಾಗಿರುತ್ತೆ ವಿಡಿಯೋಸು. ಫುಲ್ ನೋಡಿ, ಫುಲ್ಲು ಕಂಪ್ಲೀಟಾಗಿ ವಾಚ್ ಮಾಡಿ. ಆ ಸಿಂಧು ಬಯಲು ನಾಗರಿಕತೆಯನ್ನು ಎಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅದು ಒಂದು ವಾರದ ನಂತರ ಆ ಕಥೆ ಮುಂದುವರಿಯುತ್ತೆ. ಸಿಂಧು ಬಯಲು ನಾಗರಿಕತೆ ಕಥೆ ಮುಂದುವರಿಯುತ್ತೆ. ಆ ಭಾಗದಲ್ಲಿ ಮುಂದೆ ಅದು ಎಂಡಿಂಗ್ ಬಂತು ಅಂದರೆ, ಆಲ್ಮೋಸ್ಟ್ ಎಂಡ್ ಆಯಿತು ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ರೆಡಿ ಇದ್ದಾವೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತೆ. ಈಗ ಪ್ರಸ್ತುತ ಒಂದೇ ಒಂದು ವಾರದಲ್ಲಿ ಡೀಟೇಲಾಗಿ, ಇನ್ ಡೆಪ್ತಾಗಿ ಕರೆಂಟ್ ಅಫೇರ್ಸ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಫುಲ್ ಡೀಟೇಲಾಗಿ, ಇನ್ ಡೆಪ್ತಾಗಿ. ಇಷ್ಟು ಬಿಟ್ಟರೆ ಇನ್ನೇನು ಎಕ್ಸಾಮಿನೇಷನ್ ಓದೋ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಡೀಟೇಲಾಗಿ ಮಾಡ್ತಾ ಇದ್ದೀವಿ. ಒಂದೇ ವಾರದಲ್ಲಿ ಇಷ್ಟನ್ನು ಕವರಪ್ ಮಾಡಿಕೊಡ್ತೀವಿ. ಸ್ವಲ್ಪ ಲೆಂತಿ ವಿಡಿಯೋ ಆದರೂ ಸರಿ, ನೀಟಾಗಿ ಬರೆದಿಟ್ಕೊಳ್ಳಿ. ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ವಿಡಿಯೋಸ್ನ ದಯವಿಟ್ಟು ನಿಮ್ಮ ಹುಡುಗರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಟ್ಯೂಷನ್ಸ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗರಿಗೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಬನ್ನಿ, ಬಾಂಗ್ಲಾದೇಶದ 50ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ತಿಳ್ಕೊತಾ ಹೋಗೋಣ. ಇದ್ರ ಬಗ್ಗೆ ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ತುಂಬಾ ಇವೆಂಟ್ಸ್ ಇದ್ದಾವೆ, ಇನ್ನೂ ನಡೆದಿದ್ದಾವೆ. ಅದ್ರ ಬಗ್ಗೆ ಒಂದೊಂದೇ ನೋಡ್ತಾ ಹೋಗೋಣ. ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ಯಾವತ್ತು ಹೋಗಿದ್ರು, ಎಲ್ಲಿ ಹೋಗಿದ್ರು, ಏನು ಮಾಡಿದ್ರು, ಎಲ್ಲ ಡೀಟೇಲ್ಸ್ ಇದೆ ಇದರಲ್ಲಿ. ನೋಡ್ತಾ ಹೋಗೋಣ ಬನ್ನಿ. ಬಾಂಗ್ಲಾದೇಶದ 50ನೇ ಸ್ವಾತಂತ್ರ್ಯೋತ್ಸವ 2021ರ ಮಾರ್ಚ್ 26ರಂದು ಗೆಸ್ಟ್ ಆಫ್ ಆನರ್ಸ್ ಪಡೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಅಂತ ಪೇಪರ್ ಬಂದಿದೆ. ಸೊ ಅದೇನು ಅಂತ ನೋಡ್ತಾ ಹೋಗೋಣ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು 2021ರ ಮಾರ್ಚ್ 26, 27ರಂದು 2 ದಿನಗಳ ಬಾಂಗ್ಲಾದೇಶದ ಪ್ರವಾಸ ಕೈಗೊಳ್ತಾರೆ. ಇವರು ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಅವರ ಆಹ್ವಾನದ ಮೇರೆಗೆ ಬಾಂಗ್ಲಾದೇಶಕ್ಕೆ ಹೋಗಿರ್ತಾರೆ. ರೀಸನ್ ಏನಪ್ಪ ಅಂದರೆ, ಮೇನ್ ರೀಸನ್ ಇವರಲ್ಲಿ ಹೋಗ್ಲಿಕ್ಕೆ ಕಾರಣ ಅಂದರೆ, ಬಾಂಗ್ಲಾದೇಶ 50ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮನ ಆಚರಿಸ್ತಾ ಇರುತ್ತೆ. ಸೊ ಅಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಗಳಿಗೆ ಗೆಸ್ಟ್ ಆಫ್ ಆನರ್ಸ್ ಗೌರವನ ಕೊಡಲಾಗುತ್ತೆ. ಅದಕ್ಕೆ ಭಾಜನರಾಗ್ತಾರೆ. ಗೆಸ್ಟ್ ಆಫ್ ಆನರ್ಸ್ ಯಾವ ಗೌರವಕ್ಕೆ ಭಾಜನರಾದರು ಅಂತ ಕೇಳಿದ್ರೆ, ಗೆಸ್ಟ್ ಆಫ್ ಆನರ್ಸ್ ಗೌರವಕ್ಕೆ ಭಾಜನರಾಗ್ತಾರೆ. ಮುಂದೆ ನೋಡ್ತಾ ಹೋಗೋದಾದ್ರೆ, 2020ರ ಮಾರ್ಚ್ 17ರಿಂದ 2021ರ ಡಿಸೆಂಬರ್ 16ರವರೆಗೆ ಬಾಂಗ್ಲಾದೇಶ ಸರ್ಕಾರ ಮುಜೀಬ್ ವರ್ಷ ಅಂತ ಘೋಷಣೆ ಮಾಡಿರುತ್ತೆ. ಮುಜೀಬ್ ವರ್ಷ ಅಂತ. ಯಾರು ಮುಜೀಬ್ ಸಾಹೇಬರು, ಯಾರು ಮುಜೀಬ್ ಸರ್ ಅಂದರೆ ಯಾರು ಅಂತ ಮುಂದೆ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಇದೇ ಹಿನ್ನೆಲೆಯಲ್ಲಿ ಮುಜೀಬ್ ಬಾರ್ ಶೋ ಅಂತ ಘೋಷಣೆ ಮಾಡಿರ್ತಾರೆ. ಮುಜೀಬುರ್ ರೆಹಮಾನ್ ಅವರ ಜನ್ಮ ಶತಮಾನೋತ್ಸವ ಹಾಗೂ ಬಾಂಗ್ಲಾದೇಶದ 50ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಗವಹಿಸ್ತಾರೆ. ಸೊ ಅಲ್ಲಿ ಏನೇನು ಟ್ರೀಟೀಸ್ಗೆ ಸೈನ್ ಹಾಕ್ತಾರೆ, ಏನೇನು ಒಂದು ಓಪನಿಂಗ್ ಎಲ್ಲ ಮಾಡಿಕೊಡ್ತಾರೆ, ಇದ್ರ ಬಗ್ಗೆ ಡೀಟೇಲಾಗಿ ಮುಂದೆ ನೋಡ್ತಾ ಹೋಗೋಣ. ಬಾಂಗ್ಲಾದೇಶದ ಸ್ವತಂತ್ರ ಸುವರ್ಣ ಸಂಭ್ರಮದಲ್ಲಿ ಪಾತ್ರ ಏನಪ್ಪಾ ಅಂತ ಡಿಸ್ಕಸ್ ಮಾಡ್ತಾ ಬರೋದಾದ್ರೆ, 2021ರ ಮಾರ್ಚ್ 26ರಂದು ಬಾಂಗ್ಲಾದೇಶವು 50ನೇ ಸ್ವಾತಂತ್ರ್ಯೋತ್ಸವನ ಆಚರಿಸಿಕೊಳ್ಳುತ್ತೆ. 2021ರ ಮಾರ್ಚ್ 26ರಂದು ಬಾಂಗ್ಲಾದೇಶ 50ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತೆ. 2021ರ ಮಾರ್ಚ್ 26ರಂದು. ಹಿಂದೆ ಏನಾಗಿತ್ತಪ್ಪ, ಪಾಕಿಸ್ತಾನದ ಒಂದು ಕಪಿಮುಷ್ಟಿಲಿತ್ತ, ಏನಾಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ, 1971ಕ್ಕಿಂತ ಹಿಂದೆ ಏನಾಗಿತ್ತಪ್ಪ ಅಂದರೆ, ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗಿದ್ದ ಪೂರ್ವ ಪಾಕಿಸ್ತಾನ ಅಂತ ಹೆಸರಿಂದ ಕರೆಯಲ್ಪಡ್ತಾ ಇತ್ತು. ಅದರ ವಿಮೋಚನಾ ಹೋರಾಟದಲ್ಲಿ ಭಾರತದ ಪಾತ್ರ ಅತ್ಯಂತ ನಿರ್ಣಾಯಕವಾದ ಪಾತ್ರವನ್ನು ಭಾರತ ವಹಿಸಿತ್ತು ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು
ಪೂರ್ವ ಪಾಕಿಸ್ತಾನ ಅನ್ನೋ ಇದನ್ನ ತೆಗೆದುಹಾಕಿ ಅದಕ್ಕೊಂದು ಸಪ್ರೇಟ್ ಸ್ಥಾನ ಇದನ್ನ ಅದಕ್ಕೆ ಸಪ್ರೇಟ್ ದೇಶ ಸ್ಥಾನಮಾನ ಕೊಟ್ಟು ಬಾಂಗ್ಲಾದೇಶ ಅಂತ ಹೆಸರಿಟ್ಟು ಅದನ್ನೇ ಒಂದು ಸಪ್ರೇಟ್ ಮಾಡೋದಕ್ಕೆ ನಮ್ಮ ಭಾರತದ ಪಾತ್ರ ಅತ್ಯಂತ ನಿರ್ಣಾಯಕ. ಅದರಲ್ಲೂ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿತ್ತು. ಅದು ನೋಡ್ತಾ ಹೋಗೋಣ. ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದ ಪೂರ್ವ ಪಾಕಿಸ್ತಾನದ ಮುಕ್ತಿವಾಹಿನಿ ಗೆರಿಲ್ಲಾ ಪಡೆಗೆ ಭಾರತದಲ್ಲಿ ತರಬೇತಿ ನೀಡಲಾಗಿತ್ತಂತೆ. ಮುಕ್ತಿವಾಹಿನಿ ಗೆರಿಲ್ಲಾ ಪಡೆ ಅಂತ ಒಂದು ಆ ವಾರಲ್ಲಿ ಭಾಗವಹಿಸ್ತಾರೆ. ಸೊ ಆ ಪಡೆ ಅತ್ಯಂತ ನಿರ್ಣಾಯಕವಾದ ಪಾತ್ರ ವಹಿಸುತ್ತೆ ಯುದ್ಧದಲ್ಲಿ. ಸೊ ಆ ಪಡೆಗೆ ಭಾರತದಲ್ಲಿ ತರಬೇತಿ ನೀಡಲಾಗಿತ್ತಂತೆ. ಜೊತೆಗೆ ಈ ಪಾಕಿಸ್ತಾನದ ವಿರುದ್ಧವಾದಂಥ ಯುದ್ಧದಲ್ಲಿ ಭಾರತಕ್ಕೆ ಭಾರಿ ಜಯ ಸಿಗುತ್ತೆ 1971 ಬಟ್ ಆದರೆ 3,900ರಷ್ಟು ಸೈನಿಕರು ಹುತಾತ್ಮರಾಗ್ತಾರಂತೆ. ಅದೇ ಟೈಮಲ್ಲಿ 3,900 ಜನ ಹುತಾತ್ಮರಾಗ್ತಾರೆ. ಮುಂದೆ ಹೇಳ್ತಾ ಹೋಗ್ತೀನಿ ಗಾಯಗೊಂಡವ್ರ ಜನ ಎಷ್ಟು ಅಂತ. ಮುಂದೆ ನೋಡ್ತಾ ಹೋಗೋದಾದ್ರೆ ಸುಮಾರು 10,000 ಜನ ಸೈನಿಕರು ಗಾಯಗೊಳ್ತಾರೆ. ಭಾರತೀಯ ಸೈನಿಕರು ಗಾಯಗೊಳ್ತಾರೆ. ಬಾಂಗ್ಲಾದೇಶದಲ್ಲಿ 1971 ಮಾರ್ಚ್ 25 ಮಧ್ಯರಾತ್ರಿ ಪಾಕಿಸ್ತಾನಿ ಸೇನೆ ದಾಳಿ ಮಾಡಿರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ವಾರು ಸುಮಾರು ಡಿಸೆಂಬರ್ 16, 1971 ನಿರ್ಣಾಯಕ ಘಟ್ಟವನ್ನು ತಲುಪುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಅಂದರೆ 1971 ಮಾರ್ಚ್ 25 ಮಧ್ಯರಾತ್ರಿ ಪಾಕಿಸ್ತಾನ ಸೇನೆ ದಿಢೀರ್ ಅಟ್ಯಾಕ್ ಮಾಡುತ್ತೆ. ಅಲ್ಲಿಂದ ಸ್ಟಾರ್ಟ್ ಆದಂಥ ವಾರು 1971 ಡಿಸೆಂಬರ್ 16 ಒಂದು ನಿರ್ಣಾಯಕವಾದ ಘಟ್ಟ ತಲುಪುತ್ತೆ. ಭಾರತವು ಪಾಕಿಸ್ತಾನ ವಿರುದ್ಧ ಹೋರಾಡಿದ ಫಲವಾಗಿ ಬಾಂಗ್ಲಾದೇಶವು ಪಾಕಿಸ್ತಾನದಿಂದ ವಿಮೋಚನೆಗೊಂಡಿರುತ್ತೆ. ಭಾರತ ಹೆಲ್ಪ್ ಮಾಡುತ್ತೆ ಪಾಕಿಸ್ತಾನಕ್ಕೆ, ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಬಾಂಗ್ಲಾದೇಶಕ್ಕೆ ಹೆಲ್ಪ್ ಮಾಡುತ್ತೆ. ಭಾರತವು ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಡುತ್ತೆ, ಬಾಂಗ್ಲಾದೇಶಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಸೊ ಬಾಂಗ್ಲಾದೇಶ ಸ್ಪ್ಲಿಟ್ ಅಪ್ ಆಗಿ ಸಪ್ರೇಟ್ ಆದಂಥ ಒಂದು ದೇಶವಾಗಿ ನಿರ್ಮಾಣಗೊಳ್ಳುತ್ತೆ. ಆಗ ನಮ್ಮ ಭಾರತದಲ್ಲಿದ್ದಂಥ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿಯವರು ಈ ಬಾಂಗ್ಲಾ ವಿಮೋಚನೆ ಆಗುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಮುಂದೆ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ವಿಮೋಚನೆಯಾಗಿ ಸ್ವತಂತ್ರ ಪಡೆದು 50 ವರ್ಷಗಳ ಸುವರ್ಣ ಸ್ವಾತಂತ್ರ್ಯ ಸಂಭವವನ್ನು ಆಚರಿಸಿಕೊಂಡಿರುವುದು ಹಾಗೂ ಬಾಂಗ್ಲಾದೇಶದ ಸ್ಥಾಪಕರಾದಂಥ ಮಹಾನ್ ನಾಯಕರು ಶೇಖ್ ಮುಜಿಬುರ್ ರೆಹಮಾನ್ ಅವರ ಜನ್ಮ ಶತಮಾನೋತ್ಸವವು ಕೂಡ ಇದೇ ವರ್ಷವೇ ಬಂದಿರುವುದು ಬಾಂಗ್ಲಾದೇಶದ ಜನರಿಗೆ ಅದರ ದುಪ್ಪಟ್ಟು ಸಂಭ್ರಮ ಏನಂದರೆ ದುಪ್ಪಟ್ಟು ಮಾಡಿದೆಯಂತೆ. ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶದಲ್ಲಿ ಅತ್ಯಂತ ಫೇಮಸ್ ಪರ್ಸನಾಲಿಟಿ ಸರ್ ಅವರು ಇದೇ 2 ಇವೆಂಟ್ಸ್ ಇದೇ ಒಂದೇ ವರ್ಷ ಬಂದಿದೆ. ಸೊ ಬಾಂಗ್ಲಾದೇಶದ ಜನರಿಗೆ ಅತ್ಯಂತ ಸಂಭ್ರಮವನ್ನು ದುಪ್ಪಟ್ಟು ಮಾಡಿದೆಯಂತೆ. ಮುಂದೆ ನೋಡ್ತಾ ಹೋಗೋಣ. ಅಲ್ಲಿ ನಡೆದಂಥ ಇವೆಂಟ್ಸ್ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಇದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ನೂತನ ಮಿತಾಲಿ ಎಕ್ಸ್ಪ್ರೆಸ್ಗೆ ರೈಲ್ಗೆ ಚಾಲನೆ ನೀಡ್ತಾರೆ. ಹೊಸ ಒಂದು ರೈಲ್ ಯಾವುದಾದ್ರೂ ಹೊರಡಿಸಿದ್ರು ಅಂದರೆ ಹೊಸದಾಗಿ ಅದಕ್ಕೊಂದು ಸಪ್ರೇಟ್ ನೇಮ್ ಕೊಟ್ಟು ಒಂದು ಹೊಸ ರೈಲ್ನ ಒಂದು ಬಿಡುಗಡೆ ಮಾಡಿದ್ರು ಅಂದರೆ ಅದು ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಳ್ತಾ ಹೋಗ್ತೀನಿ. ಬಾಂಗ್ಲಾದೇಶದಲ್ಲಿ ನೂತನ ಮಿತಾಲಿ ಎಕ್ಸ್ಪ್ರೆಸ್ ರೈಲ್ಗೆ ಚಾಲನೆ ನೀಡ್ತಾರಂತೆ. ಯಾರ್ಯಾರು ನೀಡಿದ್ರು, ಅದು ಎಲ್ಲಿಂದ ಎಲ್ಲಿವರೆಗೂ ಓಡುತ್ತೆ, ಇದೆಲ್ಲ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹಿಂದೆ ಓಡ್ತಾ ಇರ್ತಕ್ಕಂಥ ಟ್ರೈನ್ಸ್ ಯಾವ್ಯಾವು ಇಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ನೋಡೋಣ ಬನ್ನಿ. ಬಾಂಗ್ಲಾದೇಶದ ಢಾಕಾ ಮತ್ತು ಪಶ್ಚಿಮ ಬಂಗಾಳದ ನ್ಯೂ ಜಲಪೈಗುರಿ ಇವೆರಡು ಪ್ಲೇಸಸ್. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಒಂದು ಮೇನ್ ಪ್ಲೇಸು ನ್ಯೂ ಜಲಪೈಗುರಿ ಇವೆರಡೂ ಪ್ಲೇಸ್ನ ಸಂಪರ್ಕಿಸುವಾಗೆ ಒಂದು ಹೊಸ ಪ್ಯಾಸೆಂಜರ್ ರೈಲ್ನ ನಮ್ಮ ಪ್ರಧಾನಮಂತ್ರಿಗಳಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಾಂಗ್ಲಾದೇಶದ ಶ್ರೀಮತಿ ಶೇಖ್ ಹಸೀನಾರವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ರೈಲ್ಗೆ ಚಾಲನೆ ನೀಡ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮಿತಾಲಿ ಎಕ್ಸ್ಪ್ರೆಸ್ ಎಲ್ಲಿಂದ ಎಲ್ಲಿವರೆಗೂ ಓಡುತ್ತೆ ಅಂತ ಕೇಳ್ತಾರೆ. ಬಾಂಗ್ಲಾದೇಶದ ಢಾಕಾ ಮತ್ತು ಪಶ್ಚಿಮ ಬಂಗಾಳದ ನ್ಯೂ ಜಲಪೈಗುರಿವರೆಗೂ ಓಡುತ್ತೆ ಅಂತ. ಮತ್ತು ಇದನ್ನು ಚಾಲನೆ ನೀಡಿದವರು ಯಾರು ಅಂತ ಕೇಳ್ತಾರೆ. ಚಾಲನೆ ನೀಡಿದವರು ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು, ಭಾರತದ ಪ್ರಧಾನಮಂತ್ರಿಗಳಾದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಮತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಶೇಖ್ ಹಸೀನಾರವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚಾಲನೆ ನೀಡ್ತಾರೆ. ಮತ್ತು ಇದು ಭಾರತ ಬಾಂಗ್ಲಾ ನಡುವಿನ ಎಷ್ಟನೇ ಪ್ಯಾಸೆಂಜರ್ ರೈಲು ಅಂತಲೂ ಕೇಳ್ಬೋದು. ಆ್ಯಕ್ಚುಲಿ 3ನೇದು. ಸೊ 3ನೇದು ಅಂದರೆ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ, ಹಿಂದೆ ಬಿಟ್ಟಿದ್ದಂಥ 2 ರೈಲುಗಳು ಯಾವ್ಯಾವು ಅಂತ ಕೇಳ್ಬೋದು.
ಮೊದಲ 2 ರೈಲುಗಳು ಮೈತ್ರಿ ಮತ್ತು ಬಂಧನ್ ಎಕ್ಸ್‌ಪ್ರೆಸ್. ಸೊ ಇದಲ್ಲದೆ ಇನ್ನೂ ಒಂದು ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಯಾವ್ಯಾವ ಟ್ರೈನ್ಸ್ ಓಡಾಡ್ತಾ ಇದ್ದಾವೆ ಪ್ರೆಸೆಂಟ್ಲಿ? 4 ಆಪ್ಷನ್ ಇರುತ್ತೆ. 3 ಆಪ್ಷನ್ಸ್ ಇಲ್ಲೇ ನಿಮ್ಮ ಕಣ್ಣೆದುರುಗಡೆ ಇದ್ದಾವೆ. 4ನೇ ಆಪ್ಷನ್ ಇನ್ನೊಂದು ಯಾವುದಾದ್ರೂ ಒಂದು ಆಪ್ಷನ್ನ ಸೇರಿಸಿರ್ತಾರೆ. ಸೊ ಭಾರತ ಬಾಂಗ್ಲಾದೇಶದ ನಡುವೆ ಯಾವ್ಯಾವ ಟ್ರೈನ್ಸ್ ಓಡಾಡ್ತಾ ಇದ್ದಾವೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಭಾರತ ಬಾಂಗ್ಲಾದೇಶದ ನಡುವೆ ಯಾವ್ಯಾವ ಟ್ರೈನ್ಸ್ ಓಡಾಡ್ತಾ ಇದ್ದಾವೆ ಅಂದರೆ ಅದಕ್ಕೆ ನಿಖರವಾದಂಥ ಉತ್ತರ ಮೈತ್ರಿ ಎಕ್ಸ್‌ಪ್ರೆಸ್, ಬಂಧನ್ ಎಕ್ಸ್‌ಪ್ರೆಸ್ ಮತ್ತು ಮಿತಾಲಿ ಎಕ್ಸ್‌ಪ್ರೆಸ್. ಮುಂದೆ ನೋಡ್ತಾ ಹೋಗೋದಾದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಬಾಂಗ್ಲಾದೇಶದ ಪ್ರವಾಸ ಸಮಯದಲ್ಲಿ ಕೆಲವೊಂದು ಟ್ರೀಟೀಸ್ಗೆ ಕೆಲವೊಂದು ಇದಕ್ಕೆ ಪ್ರಸ್ತಾಪಗಳಾಗ್ತವೆ, ಸಿಗ್ನೇಚರ್ಸ್ ಎಲ್ಲ ಆಗ್ತವೆ. ಸೊ ಅದೇನೇನಪ್ಪ ಅಂದರೆ ಬಾಂಗ್ಲಾದೇಶದ 50 ಉದ್ಯಮಿಗಳನ್ನು ಪ್ರಧಾನ ನರೇಂದ್ರ ಮೋದಿಗಳು ಭಾರತಕ್ಕೆ ಆಹ್ವಾನಿಸ್ತಾರೆ. ಇಲ್ಲಿ ಉದ್ಯಮನ ಪ್ರಾರಂಭಿಸಿ ಒಂದು ಕೈಗಾರಿಕಾ ಕ್ಷೇತ್ರಕ್ಕೆ ಒಂದು ಸ್ವಲ್ಪ ಬೂಸ್ಟಪ್ ಸಿಗುತ್ತೆ ಅಂತೇಳಿ ಬಾಂಗ್ಲಾದೇಶದ 50 ಉದ್ಯಮಿಗಳನ್ನ, ಪ್ರಮುಖ ಉದ್ಯಮಿಗಳನ್ನ ಪ್ರಧಾನಿ ಮೋದಿರವರು ಭಾರತಕ್ಕೆ ಆಹ್ವಾನ ಕೊಡ್ತಾರೆ, ಇಲ್ಲಿ ಬಂದು ಉದ್ಯಮ ಸ್ಟಾರ್ಟ್ ಮಾಡಿ ಅಂತ. ಮತ್ತು ಬಾಂಗ್ಲಾದೇಶದ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ವ್ಯಾಸಂಗ ಮಾಡಲು ಬಾಂಗ್ಲಾದೇಶದ ವಿದ್ಯಾರ್ಥಿಗಳಿರ್ತಾರೆ, ಅವರು ಭಾರತದಲ್ಲಿ ವ್ಯಾಸಂಗ ಮಾಡೋದಕ್ಕೆ 1000 ಸುವರ್ಣ ಜಯಂತಿ ವಿದ್ಯಾರ್ಥಿ ವೇತನವನ್ನು ಮೋದಿ ಘೋಷಿಸ್ತಾರೆ. ವ್ಯಾಸಂಗ ಮಾಡಲು 1000 ಪೀಪಲ್ಗೆ ಸುವರ್ಣ ಜಯಂತಿ ವಿದ್ಯಾರ್ಥಿ ವೇತನವನ್ನು ಮೋದಿ ಘೋಷಣೆ ಮಾಡ್ತಾರೆ. ಮತ್ತು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಬಂಗಬಂಧು ಪೀಠವನ್ನು ಸ್ಥಾಪಿಸಲಾಗುತ್ತೆ. ಬಂಗಬಂಧು ಅಂದರೆ ಯಾರಪ್ಪ ಅಂದರೆ ಅದು ಸರ್ ನಮ್ಮ ಇವರೇನೇನೆ ಮುಜಿಬುರ್ ರೆಹಮಾನ್ ಅವ್ರಿಗೆ ಇದ್ದಂಥ ಇನ್ನೊಂದು ಅವ್ರ ನೇಮ್ ಮುಂದೆ ಬಂದಂಥ ಹೆಸರು ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅಂತ ಸರ್ ಹೆಸರು, ಅವ್ರಿಗಿದ್ದಂಥ ಒಂದು ಬಿರುದು. ಮುಂದೆ ಬಾಂಗ್ಲಾದೇಶದ ಪ್ರವಾಸ ಸಂದರ್ಭದಲ್ಲಿ ನಡೆದಂಥ ಘಟನೆ, ಇನ್ನೊಂದು ಪ್ರಮುಖವಾದ ಘಟನೆ ಏನಪ್ಪಾ ಅಂದರೆ ಡಿಸ್ಕಸ್ ಮಾಡ್ತಾ ಬರೋಣ. ಮೈತ್ರಿ ಅಂತಕ್ಕಂಥ ಸೇತುವೆನ ಉದ್ಘಾಟನೆ ಮಾಡ್ತಾರೆ. ಮೈತ್ರಿ ಅಂತಕ್ಕಂಥ ಒಂದು ಪ್ರಮುಖವಾದ ಸೇತುವೆನ ಉದ್ಘಾಟನೆ ಮಾಡ್ತಾರೆ. ಬನ್ನಿ ಅದು ಎಲ್ಲಿದೆ ಹೇಗಿದೆ ಅಂತ ನೋಡ್ತಾ ಬರೋಣ. 2021 ಮಾರ್ಚ್ 9ರಂದು ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸೌಹಾರ್ದತೆ ದ್ಯೋತಕವಾಗಿ ಫೆನಿ ನದಿಗೆ ಅಡ್ಡಲಾಗಿ ಉಭಯ ದೇಶಗಳು ಜೊತೆಗೂಡಿ ನಿರ್ಮಿಸಿರುವ ಮೈತ್ರಿ ಸೇತುವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. 2021 ಮಾರ್ಚ್ 9ರಂದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸೌಹಾರ್ದತೆ ದ್ಯೋತಕವಾಗಿ ಫೆನಿ ನದಿಗೆ ಅಡ್ಡಲಾಗಿ ಉಭಯ ದೇಶಗಳು ಜೊತೆಗೂಡಿ ನಿರ್ಮಿಸಿರುವ, ಅಂದರೆ ಭಾರತ ಮತ್ತು ಬಾಂಗ್ಲಾದೇಶಗಳು ಎರಡೂ ಸೇರಿ ನಿರ್ಮಿಸಿರ್ತಕ್ಕಂಥ ಮೈತ್ರಿ ಸೇತುವೆನ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಉದ್ಘಾಟಿಸ್ತಾರೆ. ಮತ್ತು ಭಾರತದ ದಕ್ಷಿಣ ತ್ರಿಪುರಾದ ಸಾಬೂಮ್ ಮತ್ತು ಬಾಂಗ್ಲಾದೇಶದ ರಾಮ್ಗಢವನ್ನು ಸಂಪರ್ಕಿಸುವ ಹೊಸ ಸೇತುವೆ. ಇದು ಸುಮಾರು 1.9 ಕಿಲೋಮೀಟರ್ ಉದ್ದ ಇದೆಯಂತೆ. ಇದು ಎಲ್ಲಿಂದ ಎಲ್ಲಿಗೆ ಸೇರಿಸುತ್ತಪ್ಪ ಅಂದರೆ ಭಾರತದ ದಕ್ಷಿಣದ ತ್ರಿಪುರಾದ ಸಾಬೂಮ್ ಮತ್ತು ಬಾಂಗ್ಲಾದೇಶದ ರಾಮ್ಗಢವನ್ನು ಸಂಪರ್ಕ ಮಾಡುತ್ತಂತೆ ಈ ಹೊಸ ಸೇತುವೆ. ಇದರ ಉದ್ದ 1.9 ಕಿಲೋಮೀಟರ್ ಇದೆ ಅಂತೆ. ಇದು ಆಕ್ಚುಲಿ ಈಶಾನ್ಯದ ಹೆಬ್ಬಾಗಿಲು ಅಂತಾನೆ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ತಾರೆ. ಮುಂದೆ ನೋಡ್ತಾ ಹೋಗೋದಾದ್ರೆ ಬಾಂಗ್ಲಾದೇಶದ ಸಂಸ್ಥಾಪಕರು ಯಾರಪ್ಪ ಅಂದ್ರೆ ಸರ್ ಹೆಸರು ಶೇಖ್ ಮುಜಿಬುರ್ ರೆಹಮಾನ್ ಅಂತ. ಇವರಿಗೆ 2020ನೇ ಇಸ್ವಿ ಸಾಲಿನ ಗಾಂಧಿ ಪ್ರಶಸ್ತಿ, ನಮ್ಮಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶಸ್ತಿ ಇದು. 1 ಕೋಟಿ ರೂಪಾಯಿ ಅಷ್ಟು ಒಂದು ಪ್ರಶಸ್ತಿ ಮೊತ್ತ ಇದೆ. ಅತ್ಯಂತ ಪ್ರಮುಖವಾದ ಪ್ರಶಸ್ತಿಗಳಲ್ಲಿ ಗಾಂಧಿ ಪ್ರಶಸ್ತಿನೂ ಒಂದು. ಮಹಾತ್ಮ ಗಾಂಧಿ ಅವರ ಹೆಸರನ್ನು ಇಟ್ಟಿರ್ತಕ್ಕಂಥ ಪ್ರಶಸ್ತಿ ಇದು. ನೋಡ್ತಾ ಹೋಗೋಣ ಬನ್ನಿ. ಬಾಂಗ್ಲಾದೇಶ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ 2020ನೇ ಸಾಲಿನ ಗಾಂಧಿ ಶಾಂತಿ ಪ್ರಶಸ್ತಿನ ನೀಡಲಾಗಿದೆಯಂತೆ. ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಾಂಗ್ಲಾದೇಶ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ ಮರಣೋತ್ತರವಾಗಿ 2020ನೇ ಸಾಲಿನ ಗಾಂಧಿ ಶಾಂತಿ ಪ್ರಶಸ್ತಿನ ಭಾರತ ಸರ್ಕಾರ ಪ್ರಕಟಣೆ ಮಾಡುತ್ತೆ. ಅದೇ ರೀತಿ 2019ರಲ್ಲೂ ಘೋಷಿಸಿರಲಿಲ್ಲ. ಸೊ ಅದನ್ನು ಹೇಳಿದ್ದಾರೆ. ಯಾವ 2020, 2019 20ನೇ ಸಾಲಿನಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಶೇಖ್ ಮುಜಿಬುರ್ ರೆಹಮಾನ್ ಸರ್ ಬಾಂಗ್ಲಾದೇಶ್. ಅದೇ 2019ನೇ ಸಾಲಿನಲ್ಲಿ ಯಾರಿಗೆ ಸಿಕ್ತಪ್ಪ ಅಂದರೆ ಒಮನ್ ದೊರೆ, ಅವರು ದಿವಂಗತ ಸುಲ್ತಾನ್ ಕಬೂಸ್ ಸೈದ್ ಅಲ್ ಸೈದ್ ಅವರಿಗೆ ಘೋಷಣೆ ಮಾಡುತ್ತೆ. 2019ನೇ ಸಾಲಿನಲ್ಲಿ ಯಾರಿಗಪ್ಪ ಅಂದ್ರೆ ಒಮನ್ನ ದೊರೆ ದಿವಂಗತ ಸುಲ್ತಾನ್ ಕಬೂಸ್ ಸೈದ್ ಅಲ್ ಸೈದ್ ಅವರಿಗೆ ಘೋಷಣೆ ಮಾಡುತ್ತೆ. ಅದೇ 2020ರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ ಘೋಷಣೆ ಮಾಡುತ್ತೆ.
ಬಾಂಗ್ಲಾದೇಶದ ಪ್ರವಾಸದಲ್ಲಿದ್ದ ನರೇಂದ್ರ ಮೋದಿರವರು ಶೇಖ್ ಮುಜಿಬುರ್ ರೆಹಮಾನ್ ಅವರ ಪುತ್ರಿಯರಾದ ಶೇಖ್ ಹಸೀನಾ ಮತ್ತು ಶೇಖ್ ರೆಹಾನ್ ಅವರಿಗೆ ಗಾಂಧಿ ಶಾಂತಿ ಪ್ರಶಸ್ತಿನ ಹಸ್ತಾಂತರ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಈ ಅತ್ಯಂತ ಪ್ರತಿಷ್ಠಿತವಾದ ಪ್ರಶಸ್ತಿನ ಮರಣೋತ್ತರವಾಗಿ ನೀಡಲಾಗಿದೆ ಅಂತ. ಇಲ್ಲಿವರೆಗೂ ಯಾರ್ಯಾರು ಜೀವಂತವಾಗಿದ್ರು ಅವರು ಮಾತ್ರ ನೀಡಲಾಗಿದೆ. ಸೊ ಮರಣೋತ್ತರವಾಗಿ ನೀಡಿದಂಥ ಫಸ್ಟು ಈ ಅವಾರ್ಡ್ನ ಫಸ್ಟ್ ಮರಣೋತ್ತರ ಯಾರು ನೀಡಿದ್ದಾರೆ ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ ಮತ್ತು ಒಮನ್ನ ದೊರೆ ದಿವಂಗತ ಸುಲ್ತಾನ್ ಕಬೂಸ್ ಸೈದ್ ಅಲ್ ಸೈದ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿದೆ. ಎಷ್ಟು ಇಸ್ವಿಗಳು ಜ್ಞಾಪಕ ಇಟ್ಕೊಳ್ಳಿ, 2020, 2019. ಮುಂದೆ ನೋಡ್ತಾ ಹೋಗೋದಾದ್ರೆ ಬಾಂಗ್ಲಾದೇಶದ ರಾಷ್ಟ್ರಪಿತ ಯಾರು ಅಂತ ಕ್ವಶನ್ ರೈಸ್ ಆಗ್ಬೋದು. ನಮ್ಮ PC, PSI, SDA ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಗಿದ್ದಾರೆ, ಬಾಂಗ್ಲಾದೇಶಕ್ಕೂ ರಾಷ್ಟ್ರಪಿತ ಇದ್ದಾರೆ. ಸೊ ಅವರೇ ಮಹಾನ್ ನಾಯಕ ಶೇಖ್ ಮುಜಿಬುರ್ ರೆಹಮಾನ್ ಅವರು. ಬಾಂಗ್ಲಾದೇಶವು 1971ರಲ್ಲಿ ಸ್ವತಂತ್ರ ಪಡೆದ ನಂತರ ಬಾಂಗ್ಲಾದೇಶದ ಪ್ರಪ್ರಥಮ ರಾಷ್ಟ್ರಪತಿಯಾಗಿರ್ತಾರೆ ಇವರು. ತದನಂತರದಲ್ಲಿ ಬಾಂಗ್ಲಾದೇಶದ ಪ್ರಧಾನಿಯಾಗಿಯೂ ಕಾರ್ಯನಿರ್ವಹಣೆ ಮಾಡಿರ್ತಾರೆ. ಸೊ ಅವ್ರನ್ನ 1975 ಆಗಸ್ಟ್ 15ರಂದು ಹತ್ಯೆ ಮಾಡಿರ್ತಾರಂತೆ. ಸೊ ಇವ್ರಿಗಿರ್ತಕ್ಕಂಥ ಇನ್ನೊಂದು ಬಿರುದು ಏನಪ್ಪ ಅಂದರೆ ಬಂಗಬಂಧು ಅಂತ. ಸೊ ಮತ್ತೆ ಮುಂದೆ ನೋಡ್ತಾ ಹೋಗೋದಾದ್ರೆ ಇವರ ಆತ್ಮಚರಿತ್ರೆ ಯಾವುದಪ್ಪ ಅಂದರೆ ದಿ ಅನ್ಫಿನಿಶ್ಡ್ ಮೆಮೊರೀಸ್ ಅಂತ ಕೇಳ್ತಾರೆ. ಮತ್ತೆ ರಿಪೀಟ್ ಮಾಡ್ತೀನಿ, ಬಾಂಗ್ಲಾದೇಶದ ರಾಷ್ಟ್ರಪಿತ ಯಾರು ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ಅವರು. ಬಾಂಗ್ಲಾದೇಶದ ಸ್ವಾತಂತ್ರ್ಯ ಪಡೆದಾಗ 1971ರಲ್ಲಿ ಪ್ರಪ್ರಥಮ ರಾಷ್ಟ್ರಪತಿಯಾಗಿದ್ದವರು ಶೇಖ್ ಮುಜಿಬುರ್ ರೆಹಮಾನ್ ಅವರು ಪ್ರಪ್ರಥಮ ರಾಷ್ಟ್ರಪತಿಯ ಕಾರ್ಯನಿರ್ವಹಿಸ್ತಾರೆ. ತದನಂತರದಲ್ಲಿ ಪ್ರಧಾನಿಯಾಗಿಯೂ ಸ್ವಲ್ಪ ದಿನ ಕೆಲ ಕಾಲ ಕಾರ್ಯನಿರ್ವಹಿಸ್ತಾರೆ. ನಂತರ 1975 ಆಗಸ್ಟ್ 15ರಂದು ಅವ್ರನ್ನ ಹತ್ಯೆ ಮಾಡಲಾಗಿರುತ್ತೆ. ಸೊ ಇವ್ರಿಗಿದ್ದಂಥ ಬಿರುದು ಮತ್ತೆ ಕೇಳ್ತಾರೆ, ಬಿರುದು ಇಂಪಾರ್ಟೆಂಟ್, ಬಂಗಬಂಧು ಅಂತ. ಮತ್ತು ಇವರ ಆತ್ಮಚರಿತ್ರೆ ಯಾವುದಪ್ಪ ಅಂದರೆ ಅನ್ಫಿನಿಶ್ಡ್ ಮೆಮೊರೀಸ್ ಅಂತ. ಇವರ ಆತ್ಮಚರಿತ್ರೆ ಯಾವುದಪ್ಪ ಅಂದರೆ ಅನ್ಫಿನಿಶ್ಡ್ ಮೆಮೊರೀಸ್ ಅಂತ. ಸುಲ್ತಾನ್ ಕಬೂಸ್ ಸೈದ್ ಅಲ್ ಸೈದ್ ಅವರಿಗೆ 2019ನೇ ಗಾಂಧಿ ಶಾಂತಿ ಪ್ರಶಸ್ತಿನ ನೀಡಲಾಗಿದೆ. ಸೊ ಅವ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ತಿಳ್ಕೊಂಡಿದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಅನುಕೂಲ ಆಗುತ್ತೆ. ನೋಡ್ತಾ ಹೋಗೋಣ ಬನ್ನಿ. ಸುಲ್ತಾನ್ ಕಬೂಸ್ ಸೈದ್ ಅಲ್ ಸೈದ್ 2019ನೇ ಸಾಲಿನ ಗಾಂಧಿ ಪ್ರಶಸ್ತಿನ ಅವರಿಗೆ ನೀಡಲಾಗಿದೆ. ಇವರು ಯಾರಪ್ಪ ಅಂದರೆ ಒಮನ್ನ ದೊರೆ ದಿವಂಗತ ಸುಲ್ತಾನ್ ಕಬೂಸ್ ಸೈದ್ ಅಲ್ ಸೈದ್. ಇವರು ಒಮನ್ನ ದೊರೆಯಾಗಿರ್ತಾರೆ. ಇವರು ಎಲ್ಲಿರ್ತಾರೆ ಅಂದರೆ ಒಮನ್ ದೇಶದಲ್ಲಿ ಅಲ್ಲಿನ ದೊರೆಯಾಗಿರ್ತಾರೆ. ಇವರು ಮೇಯ್ನ್ ಏನಕ್ಕೆ ಈ ಪ್ರಶಸ್ತಿ ನೀಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಶಾಂತಿ ನೆಲೆಸಲಿಕ್ಕೆ ತುಂಬಾನೇ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ. ಸೊ ಹೇಳ್ತಾ ಹೋಗ್ತೀನಿ. ಪರ್ಷಿಯನ್ ಕೊಲ್ಲಿಯ ರಾಷ್ಟ್ರಗಳಲ್ಲಿ ರಾಜತಾಂತ್ರಿಕ ಸಮತೋಲನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಾರೆ. ಪರ್ಷಿಯನ್ ಕೊಲ್ಲಿಯ ರಾಷ್ಟ್ರಗಳಲ್ಲಿ ಇವರು ರಾಜತಾಂತ್ರಿಕ ಸಮತೋಲನಕ್ಕೆ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿ ಅಲ್ಲಿ ತುಂಬಾನೇ ಟೋಟಲ್ ಆಗಿ ಶಾಂತಿ ನೆಲೆಸಲಿಕ್ಕೆ ಪರ್ಷಿಯನ್ ಕೊಲ್ಲಿ ರಾಷ್ಟ್ರಗಳಲ್ಲಿ ಇವರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತೈತೆ. ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತದ ಇಂಧನ ಸುರಕ್ಷತೆಯ ಅಗತ್ಯತೆಯನ್ನು ಪೂರೈಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ರು. ಭಾರತ ನಿಮಗೆ ಗೊತ್ತು, ಪೆಟ್ರೋಲಿಯಂ, ಡೀಸೆಲ್ಗೆ ಬೇರೆ ರಾಷ್ಟ್ರಗಳ ಮೇಲೆ ಅತ್ಯಂತ ಫುಲ್ಲಿ ಡಿಪೆಂಡ್ ಆಗಿದೆ ಅಂತ. ಸೊ ಇವರು ಸಮತೋಲನವಾಗಿ ಬ್ಯಾಲೆನ್ಸ್ಡ್ ಆಗಿ ಒಂದು ಇಂಧನ ಅಂದರೆ ಪೆಟ್ರೋಲಿಯಂ ಆಗಿರಲಿ, ಡೀಸೆಲ್ ಆಗಿರಲಿ ಭಾರತಕ್ಕೆ ಕಾಲಕ್ಕೆ ಒದಗಿಸ್ತಾ ಇದ್ರು. ನೀಟಾಗಿ ಭಾರತಕ್ಕೆ ತಲುಪೋ ರೀತಿ ಮಾಡ್ತಾ ಇದ್ರು. ಸೊ ಮತ್ತು ಬೇರೆ ರಾಷ್ಟ್ರಗಳ ಜೊತೆ ಒಂದು ಸೌಹಾರ್ದಯುತವಾದಂಥ ಒಂದು ಇದನ್ನ ಇಟ್ಕೊಂಡಿದ್ರು. ಮತ್ತು ಅತ್ಯಂತ ಪ್ರಮುಖವಾಗಿ ಶಾಂತಿ ನೆಲೆಸಲಿಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ನೆಲೆಸಲಿಕ್ಕೆ ಇವರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು ಅಂತ ಹೇಳ್ಬೋದು. ಸೊ ಅದೇ ಕಾರಣದಿಂದನೇ ಇವರಿಗೆ ಗಾಂಧಿ ಶಾಂತಿ ಪ್ರಶಸ್ತಿನ ನೀಡಲಾಗಿದೆ. ಮುಂದೆ ನೋಡ್ತಾ ಹೋಗೋದಾದ್ರೆ ಮತುವಾ ಸಮುದಾಯದವರೊಂದಿಗೆ ಮಾತುಕತೆ ಅಂತ ಇದೆ, ಪೇಪರಲ್ಲಿ ಬಂದಿತ್ತು. ಮತುವಾ ಸಮುದಾಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಅಷ್ಟೇ. ಅದೇನಿಲ್ಲ, ಮತುವಾ ಪಂಗಡ ಎಲ್ಲಿ ಕಂಡು ಬರುತ್ತೆ, ಯಾವ ರೀಜನಲ್ಲಿ ಕಂಡು ಬರುತ್ತೆ. ಈ ಟ್ರೈಬ್ಸ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ನಿಮ್ಮ PSI, SD ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದರಲ್ಲಿ ಮತುವಾ ಸಮುದಾಯ ಅಥವಾ ಮತುವಾ ಪಂಗಡದವರು ಯಾವ ರಾಜ್ಯದಲ್ಲಿ ಅಥವಾ ಯಾವ ದೇಶದಲ್ಲಿ ಪ್ರಮುಖವಾಗಿ ಕಂಡು ಬರ್ತಾರೆ ಅಂತ ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮತುವಾ ರಿಲೇಟೆಡ್ ಟು ಬಾಂಗ್ಲಾದೇಶದಲ್ಲಿ ಮತುವಾ ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಿದರು ನಮ್ಮ ನೆಚ್ಚಿನ ನರೇಂದ್ರ ಮೋದಿರವರು. ಬಾಂಗ್ಲಾದೇಶದಲ್ಲಿ ಮತುವಾ ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ಮಾಡ್ತಾರೆ. ಮತ್ತು ಬಾಂಗ್ಲಾದೇಶದ ಪಕ್ಕದ ಪಶ್ಚಿಮ ಬಂಗಾಳದಲ್ಲಿ
ಬಾಂಗ್ಲಾದೇಶಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಮತುವಾ ಸಮುದಾಯವನ್ನು ವಿಶೇಷವಾಗಿ ಶ್ಲಾಘಿಸ್ತಾರೆ, ಅತ್ಯಂತ ವಿಶೇಷವಾಗಿ ಶ್ಲಾಘಿಸ್ತಾರೆ. ಸೊ ಇದರಲ್ಲಿ ಈ ಟಾಪಿಕಲ್ಲಿ ಬರುವಂಥ ಕ್ವಶನ್, ಮತುವಾ ಪಂಗಡದವರು ಎಲ್ಲಿ ಕಂಡು ಬರ್ತಾರೆ ಅಂದರೆ ಬಾಂಗ್ಲಾದೇಶದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರಂತೆ. ಸೊ ಆಪ್ಷನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ. ಆಪ್ಷನ್ಸ್ ಯಾವ ಥರ ಆಪ್ಷನ್ಸ್ ಕೇಳಿರ್ತಾರೆ ಅನ್ನೋದನ್ನ ನೋಡಿಕೊಂಡು ಡಿಸೈಡ್ ಮಾಡಿ ಹಾಕಿ. ಬಾಂಗ್ಲಾದೇಶ ಕೇಳಿದ್ರೆ ಬಾಂಗ್ಲಾದೇಶ ಮೇನ್ ಇರೋದು, ಅಥವಾ ಈ ನಮ್ಮ ಇಂಡಿಯಾದಲ್ಲಿ ಏನಾದ್ರು ತೊಗೊಂಡ್ರೆ ಪಶ್ಚಿಮ ಬಂಗಾಳದಲ್ಲಿ, ಅದನ್ನ ನೋಡ್ಕೊಂಡು ಹಾಕೋಬೇಕು. ಇಲ್ಲಿಗೆ ಬಾಂಗ್ಲಾದೇಶದ ಸುವರ್ಣ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸಾಕು. SDA, FDA, PC, PSI ಇಷ್ಟು ಪರೀಕ್ಷೆಗೆ ಇಷ್ಟು ಡೆಪ್ತ್ ಸಾಕು. ಇಷ್ಟನ್ನೇ ನೀಟಾಗಿ ನೋಡ್ಕೋತಾ ಹೋಗಿ, ನೀಟಾಗಿ ಅತ್ಯಂತ ಕ್ಲಿಯರ್ ಕಟ್ಟಾಗಿ ಒಂದು ಪೇಪರ್ ಬರೆದಿಟ್ಕೊಂಬಿಡಿ ಕ್ಲಿಯರಾಗಿ. ಇಷ್ಟೇ ಪಾಯಿಂಟ್ಸ್, ಇಷ್ಟು ಪಾಯಿಂಟ್ಸಲ್ಲೇ ಕೇಳ್ತಾ ಇರ್ತಾರೆ. ಕ್ಲಾರಿಟಿ ಇರಲಿ ಅಷ್ಟೇ, ಪಕ್ಕಾ ಕ್ಲಾರಿಟಿ ಇರಲಿ. ಕರೆಂಟ್ ಅಫೇರ್ಸು ಇನ್ನು 8 ದಿನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗುತ್ತೆ. ಏಪ್ರಿಲ್ ಆನ್ವರ್ಡ್ಸ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಾ ಬರುತ್ತೆ. ಇದೇ ರೀತಿ ಇನ್ ಡೆಪ್ತ್ ಕಾನ್ಸೆಪ್ಟ್ಸ್ನ ಒಂದೊಂದೇ ಕಾನ್ಸೆಪ್ಟ್ ತೊಗೊಂಡು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಕ್ಲೀನಾಗಿ ನೋಟ್ಸ್ ಮಾಡಿ ಇಟ್ಕೊಬಿಡಿ. ಎಲ್ಲ ಆಲ್ಮೋಸ್ಟ್ ಇವೇ ಬಂದಿರ್ತವೆ. ಎಲ್ಲ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ನೇ ತೊಗೊಂಡು ಡಿಸ್ಕಷನ್ ಮಾಡ್ತಾ ಇರೋದು. ಸೊ ಹೇಗೆ ರಿಲೇಟ್ ಆಗುತ್ತೆ, ಈಗ ಭಾರತದ ಮುಂದೆ ನೋಡ್ತಾ ಹೋಗೋಣ. ಅದು ಪೊಲಿಟಿಕಲ್ ಇದಕ್ಕೆ ಯಾವುದು, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಯಾವ ಥರ ರಿಲೇಟ್ ಆಗುತ್ತೆ ಎಲ್ಲ ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿ, ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸು ನೀಟಾಗಿ ಮಾಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು, ಮತ್ತು ಈ ವಿಡಿಯೋಸ್ನ ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ. ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಮುಂದೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ NV ರಮಣ್ ಅವರು ಆಯ್ಕೆಯಾಗಿದ್ದಾರೆ. ಭಾರತದ ಸುಪ್ರೀಂ ಕೋರ್ಟ್ನ ಅತ್ಯಂತ ಮುಖ್ಯ ನ್ಯಾಯಮೂರ್ತಿಗಳಾಗಿ NV ರಮಣ್ ಅವರು ಆಯ್ಕೆಯಾಗಿದ್ದಾರೆ. ಸೊ ರಮಣ್ ಸರ್ ಎಷ್ಟನೇ ಅವರು, ಹಿಂದೆ ಇದ್ದಂಥವ್ರು ಯಾರು, ರಮಣ್ ಸರ್ ಎಲ್ಲಿಂದ ಬಂದರು, ಸೊ ಎಲ್ಲಿಂದ ಅವರು ಒರಿಜಿನ್ ಯಾವುದು, ಈ ಥರ ನೋಡ್ತಾ ಹೋಗೋಣ ಬನ್ನಿ. ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಟಾಪಿಕ್ ಇದು. ಸುಪ್ರೀಂ ಕೋರ್ಟ್ನ ಮುಂದಿನ ಮತ್ತು 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಈಗಿರ್ತಕ್ಕಂಥ ಹಾಲಿ ನ್ಯಾಯಮೂರ್ತಿಗಳ ಪೈಕಿ ಅತ್ಯಂತ ಸೇವೆಯಲ್ಲಿ ಹಿರಿತನ ಇರ್ತಕ್ಕಂಥದ್ದು ರಮಣ್ ಅವ್ರಿಗೇನೇನೆ. ಸೊ ಈಗ 47ನೇ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಬೋಬ್ಡೇರವರು NV ರಮಣ್ ಅವರ ಹೆಸರನ್ನ ಸೊ ಕೇಂದ್ರ ಸರ್ಕಾರಕ್ಕೆ ಸಜೆಸ್ಟ್ ಮಾಡಿ, ಸೊ 48 ಮುಖ್ಯ ನ್ಯಾಯಮೂರ್ತಿಗಳು ಮಾಡಿ ಅಂತ ಹೇಳಿ, ಸೊ ಅವರು ಈಗ ಅವರ ಸ್ಥಾನದಿಂದ ಹೊರಗಡೆ ಬಂದಿರ್ತಾರೆ, ಬಿಟ್ಟು ಅಲ್ಲಿಂದ ಅವರ ಸೇವಾವಧಿ ಪೂರ್ಣ ಆಗಿರುತ್ತೆ. ಅವರು ನಿವೃತ್ತಿಯಾಗಿ ಮುಂದಕ್ಕೆ ಹೋಗಿರ್ತಾರೆ. ಸೊ ಪ್ರಸ್ತುತವಾಗಿ ಭಾರತದ ಸುಪ್ರೀಂ ಕೋರ್ಟ್ನ ಅತ್ಯಂತ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇರ್ತಕ್ಕಂಥವ್ರು NV ರಮಣ್ ಅಂತ. ಮುಂದೆ ನೋಡ್ತಾ ಹೋಗೋಣ ಅವ್ರು ಎಲ್ಲಿಂದ ಬಂದರು, ಏನು ಎತ್ತ ಅಂತ. ಮುಖ್ಯ ನ್ಯಾಯಮೂರ್ತಿ 48 NV ರಮಣ್. 47 ಕೇಳ್ತಾ ಇರ್ತಾರೆ ಹಿಂದೆ ಯಾರಿದ್ರು ಅಂತ. 47 ಬೋಬ್ಡೆ. 47 ಇದ್ದವರು ಬೋಬ್ಡೆ, SA ಬೋಬ್ಡೆ ಅಂತ. 48 ರಮಣ್. ಸುಪ್ರೀಂ ಕೋರ್ಟ್ನ CJI ಹುದ್ದೆಯಿಂದ ನಿವೃತ್ತರಾಗ್ತಕ್ಕಂಥವ್ರು ತಮ್ಮ ನಂತರ ದೇಶದ ಅತ್ಯುನ್ನತ ನ್ಯಾಯಿಕ ಹುದ್ದೆಗೆ ಯಾರು ಸೂಕ್ತ ಎಂಬುದನ್ನು ಶಿಫಾರಸು ಮಾಡೋದು ಒಂದು ವಾಡಿಕೆಯಾಗಿರುತ್ತೆ. ಹೀಗೆ ಸೇವಾ ಹಿರಿತನದಲ್ಲಿ ಹಿರಿಯರಾಗಿರ್ತಕ್ಕಂಥವ್ರನ್ನ ಅದು ಶಿಫಾರಸು ಮಾಡ್ತಾರೆ. ಸೊ ಅದೇ ರೀತಿ ಹಾಲಿ CJ ಬೋಬ್ಡೇರವರು, ಈ ಪ್ರೆಸೆಂಟ್ ಇರ್ತಕ್ಕಂಥ ಬೋಬ್ಡೇರವರು 1 ತಿಂಗಳ ಮುಂಚೆ, ಅವರ ನಿವೃತ್ತಿಗಿಂತ 1 ತಿಂಗಳ ಮುಂಚೆ ತಮ್ಮ ಉತ್ತರಾಧಿಕಾರಿ ಹೆಸರನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಸೊ ಇದು ನಡೆದು ಬಂದಿರತಕ್ಕಂಥ ವಾಡಿಕೆಯಾಗಿದೆ. ಸೊ ಅವರು ಯಾರ ಹೆಸರನ್ನ ಶಿಫಾರಸು ಮಾಡಿದ್ರಪ್ಪ ಅಂದರೆ ನ್ಯಾಯಮೂರ್ತಿ NV ರಮಣ್ ಅವರ ಹೆಸರನ್ನ ಶಿಫಾರಸು ಮಾಡ್ತಾರೆ. ರಮಣ್ ಸರು ಮೂಲತಃ ಎಲ್ಲಿಂದ ಬಂದಿರೋರಪ್ಪ ಅಂದರೆ ಅವರು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪನ್ನಾವರಂನವರಂತೆ. ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪನ್ನಾವರಂನವರು. ಇವರು ಎಷ್ಟನೇವರು? 48ನವರು. ಬೋಬ್ಡೆ ಸರ್ ಎಷ್ಟನೇವರು? 47ನವರು. ಸುಪ್ರೀಂ ಕೋರ್ಟ್ CJI ನೇಮಕಾತಿ ಆಗಿದೆ ಅಂದರೆ ಗೆಳೆಯರೆ, ರಮಣ್ ಸರ್ ಬಗ್ಗೆ ಕೇಳ್ಬೋದು, ಅವ್ರು ಎಷ್ಟನೇವರು ಅಂತ ಕೇಳ್ಬೋದು, ಎಷ್ಟನೇವ್ರಿಗೆ ಪ್ರಸ್ತುತ ಎಷ್ಟನೇ CJI ಅಂತ ಕೇಳ್ಬೋದು, ಮತ್ತು ಆ ಸರಿಂದ ಹಿಂದೆ ಇದ್ದಂಥ CJI ಯಾರು ಅಂತ ಕೇಳ್ಬೋದು. ಸೊ ಇದಲ್ಲದೆ ಮತ್ತಿನ್ಯಾವ್ದಾರು ಟಾಪಿಕ್ಸ್ ರೈಸ್ ಆಗುತ್ತೆ ಅಂದರೆ ಅದು ಕಾನ್ಸ್ಟಿಟ್ಯೂಷನ್ಗೆ ಹೊರಟೋಗ್ತಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಕ್ವಶನ್ಸ್ ರೈಸ್ ಆಗ್ತಾ ಬರ್ತವೆ. ಕಾನ್ಸ್ಟಿಟ್ಯೂಷನಲ್ಲಿ ಸುಪ್ರೀಂ ಕೋರ್ಟ್ ಚಾಪ್ಟರ್ ಮೇಲೆ ಕ್ವಶನ್ಸು ಕ್ಲಿಯರ್ ಕಟ್ಟಾಗಿ ರೈಸ್ ಆಗ್ತವೆ. ಇಲ್ಲಿ ಆಯ್ಕೆ ಆಗಿದೆ, ಇದ್ರ ಬಗ್ಗೆ ಕೇಳ್ಬೋದು, ಇಲ್ಲ ಇದ್ರ ಬಗ್ಗೆ ಕೇಳ್ಬೋದು.
ಎರಡೇ ಆಪ್ಷನ್ ಇರೋದು. ಎರಡು ಆಪ್ಷನಲ್ಲಿ ಈ ಎರಡನೇ ಆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಭಾರತದಲ್ಲಿ ಅತ್ಯುನ್ನತವಾದ ನ್ಯಾಯಾಲಯವೇ ಸುಪ್ರೀಂ ಕೋರ್ಟ್. ಅತ್ಯಂತ ಉಚ್ಚ ನ್ಯಾಯಾಲಯ, ಅತ್ಯಂತ ಸುಪ್ರೀಂ ಆಗಿರ್ತಕ್ಕಂಥ ನ್ಯಾಯಾಲಯ. ಎಲ್ಲ ರಾಜ್ಯಗಳಲ್ಲೂ ಒಂದು ಹೈಕೋರ್ಟ್ಸ್ ಇದ್ದಾವೆ. ಹೈಕೋರ್ಟ್ನ ಮೇಲ್ಪಟ್ಟು ಕಾರ್ಯನಿರ್ವಹಿಸೋದು ಸುಪ್ರೀಂ ಕೋರ್ಟ್. ಭಾರತದಲ್ಲಿ ಅತ್ಯಂತ ಒಂದು ಅಲ್ಟಿಮೇಟ್ ಅಂತಲೇ ಹೇಳಬೇಕು ಸುಪ್ರೀಂ ಕೋರ್ಟು ವ್ಯವಸ್ಥಿತವಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಬರೋಣ ಬನ್ನಿ. ಭಾರತ ಸುಪ್ರೀಂ ಕೋರ್ಟು ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದರೆ 1950 ಜನವರಿ 28ರಂದು ಅದರ ಕಾರ್ಯನಿರ್ವಹಣೆ ಆರಂಭಿಸುತ್ತೆ. ಆ್ಯಕ್ಚುಲಿ ಇದರ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ನವದೆಹಲಿಯಲ್ಲಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಇದು ಸಂವಿಧಾನದ ಪೋಷಕನಂತೆ ಕಾರ್ಯನಿರ್ವಹಿಸುತ್ತೆ. ಅಂದರೆ ಸಂವಿಧಾನಕ್ಕೆ ಒಂದು ಚೂರು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಏನಾದರೂ ಇಲ್ಲದೇ ಇರೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಸಂವಿಧಾನಕ್ಕೆ ಅನ್ನೋದಾದರೆ ಅದು ಸಂವಿಧಾನ ರಕ್ಷಿಸೋದಕ್ಕೆ ಏನೇನು ಬೇಕು ಎಲ್ಲ ಮಾಡುತ್ತೆ. ಅಲ್ಟಿಮೇಟ್ ಪವರ್ಸು ಸಂವಿಧಾನ ರಕ್ಷಿಸೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಪವರ್ಸ್ ಇದ್ದಾವೆ. ಸೊ ಅದು ಮುಂದೆ ಡಿಸ್ಕಸ್ ಮಾಡ್ತಾ ಬರೋಣ. ಇದು ಸಂವಿಧಾನದ ಪೋಷಕನಂತೆ ಕಾರ್ಯನಿರ್ವಹಿಸುತ್ತದೆ. ಭಾರತದ ಸಂವಿಧಾನದ ಐದನೇ ಭಾಗದ 4ನೇ ಅಧ್ಯಯನ ಕೇಳ್ತಾ ಇರ್ತಾರೆ. ಯಾವ ಭಾಗ ಮತ್ತು ಯಾವ ಅಧ್ಯಯನ ಮತ್ತು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಅಂತ ಈ ಸರ್ವೋಚ್ಚ ನ್ಯಾಯಾಲಯದ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ನಮಗೆ ಅಂತ ಕೇಳ್ತಾ ಇರ್ತಾರೆ. ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಭಾರತದ ಸಂವಿಧಾನದ 5ನೇ ಭಾಗದ 4ನೇ ಅಧ್ಯಯನದ 124ನೇ ವಿಧಿಯಿಂದ 147ನೇ ವಿಧಿಯವರೆಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಮಾಹಿತಿ ನೀಡ್ತಾ ಇರುತ್ತೆ. ಆ ಚಾಪ್ಟ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಬೋದು ನೀವು ಸಂವಿಧಾನದ್ದು. ಮುಂದೆ ಸರ್ವೋಚ್ಚ ನ್ಯಾಯಾಲಯದ ಅಡಿಯಲ್ಲಿ ಎಷ್ಟು ಹೈಕೋರ್ಟ್ಸ್ ಬರ್ತಾವಪ್ಪ ಅಂದರೆ 25. ಆ್ಯಕ್ಚುಲಿ 24 ಇದ್ದು. ಸೊ ಆಂಧ್ರ ಪ್ರದೇಶ ತೆಲಂಗಾಣ ಸ್ಪಿಟಪ್ ಆದಮೇಲೆ ಒಂದು ಹೈಕೋರ್ಟ್ ಎಕ್ಸ್ಟ್ರಾ ಅಡಿಷ್ನಲ್ ಆಗೋಯ್ತು. ಸೊ ಟೋಟಲಿ ಇಂಡಿಯಾದಲ್ಲಿರೋದು 25 ಹೈಕೋರ್ಟ್ಗಳು. ಅದ್ರ ಕೆಳಗಡೆ ಅಂಡರಲ್ಲಿ ಜಿಲ್ಲಾ ನ್ಯಾಯಾಲಯಗಳಿದ್ದಾವೆ. ಇವು ಅಧೀನ ನ್ಯಾಯಾಲಯಗಳಾಗಿ ಕಾರ್ಯನಿರ್ವಹಿಸ್ತವಂತೆ. ಮುಂದೆ ಈ ಯಾವ ಆರ್ಟಿಕಲ್ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಟಿಕಲ್ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಆಯ್ತಪ್ಪ ಅಂತ ನೋಡ್ತಾ ಹೋಗೋದಾದ್ರೆ, ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ರಚನೆ ಇದು ಪ್ರಮುಖವಾದ ಆರ್ಟಿಕಲ್ 124ನೇ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳುತ್ತಪ್ಪ ಅಂದರೆ, ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ಅದರ ರಚನೆ ಯಾವ ಥರ ಇರಬೇಕು ಅಂತ ಹೇಳುತ್ತೆ. ಮುಂದೆ ನೋಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಭಾರತದ ಸಂವಿಧಾನವು ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಇರಬೇಕು. ಮತ್ತು ಅದು ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಸಂಸತ್ತು ಕಾನೂನಿನ ಮೂಲಕ ಹೆಚ್ಚಿಸಬಹುದಾದಂಥ ಸಂಖ್ಯೆಯನ್ನು ಗೊತ್ತುಪಡಿಸುವವರೆಗೆ 7ಕ್ಕಿಂತ ಹೆಚ್ಚಿಲ್ಲದಷ್ಟು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರಬೇಕು ಅಂತ ಸಂವಿಧಾನದ 124ನೇ ವಿಧಿಯು ಕ್ಲಿಯರ್ ಕಟ್ಟಾಗಿ ತಿಳಿಸುತ್ತೆ. ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಇರಬೇಕು ಅಂತ ಹೇಳುತ್ತೆ. ಅದಕ್ಕೆ ಒಬ್ಬ ಅತ್ಯಂತ ಮುಖ್ಯವಾದಂಥ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಮತ್ತು ಸಂಸತ್ತು ಕಾನೂನಿನ ಮೂಲಕ ಹೆಚ್ಚಿಸಬಹುದಾದಂಥ ಸಂಖ್ಯೆಯನ್ನು ಗೊತ್ತುಪಡಿಸುವವರೆಗೆ 7ಕ್ಕಿಂತ ಹೆಚ್ಚು ಇಲ್ಲದಷ್ಟು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರಬೇಕು ಅಂತ ಸಂವಿಧಾನದ 124 ಕ್ಲಾಸ್ 1ನೇ ವಿಧಿಯು ತಿಳಿಸುತ್ತದೆ. ಮುಂದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮತ್ತು ಅಧಿಕಾರಾವಧಿ ಯಾರು ಮಾಡ್ತಾರೆ, ಅದನ್ನು ಹೆಂಗೆ ಏನು ಯಾವ ಥರ ಆಯಿತು ಅಂತ ನೋಡ್ತಾ ಹೋಗೋಣ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮತ್ತು ಅಧಿಕಾರಾವಧಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದರೆ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಧೀಶರ ನೇಮಕ ಮಾಡೋದು ರಾಷ್ಟ್ರಪತಿಗಳು ಅವಶ್ಯಕವೆಂದು ಭಾವಿಸಿದಂತಹ ಸುಪ್ರೀಂ ಕೋರ್ಟ್ನ ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಸಮಾಲೋಚಿಸಿದ ನಂತರ ರಾಷ್ಟ್ರಪತಿಗಳು ಅವಶ್ಯಕ ಅಂತ ಅವ್ರಿಗೆ ಅನಿಸ್ಬೇಕು. ಸೊ ಅನಿಸಿದ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡ್ತಾರೆ. ನಂತರ ರಾಷ್ಟ್ರಪತಿಗಳು ತಮ್ಮ ಸಹಿ ಮತ್ತು ಮೊಹರು ಇರತಕ್ಕಂಥ ಆದೇಶದ ಮೂಲಕ ಪ್ರತಿಯೊಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಸಹಿ ಮತ್ತು ಮೊಹರು ಇರುತ್ತೆ, ಪ್ರತಿಯೊಬ್ಬ ನ್ಯಾಯಾಧೀಶನು ಅದ್ರ ಮುಖಾಂತರ ನೇಮಕ ಮಾಡ್ತಾರೆ. ಮತ್ತು ಅಂತ ಪ್ರತಿಯೊಬ್ಬ ನ್ಯಾಯಾಧೀಶರ ಅಧಿಕಾರಾವಧಿ 65 ವರ್ಷದವರೆಗೆ ಇರ್ತೈತೆ. 65 years ಮ್ಯಾಕ್ಸಿಮಮ್ ಏಜ್ ಇರ್ತೈತೆ ಅಂತ ಈ ಇಷ್ಟು ಕಾನ್ಸೆಪ್ಟ್ನ ಹೇಳ್ತಕ್ಕಂಥ ವಿಧಿ ಯಾವುದಪ್ಪ ಅಂದರೆ 124 ಕ್ಲಾಸ್ 2ನೇ ವಿಧಿ ಇಷ್ಟು ಕಾನ್ಸೆಪ್ಟ್ನ ಹೇಳುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ತೆಗೆದು ನೋಡ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ CJI ನೇಮಕಾತಿ ಆಗಿದೆ ಅಂದರೆ ಇಲ್ಲಿ ಟಚ್ ಮಾಡ್ತಾರೆ. ಸೊ ಆದ್ದರಿಂದ ಡೀಟೇಲಾಗಿ ನೋಡ್ತಾ ಹೋಗೋಣ. ಆದರೆ ಅಲ್ಲಿಗೆ ಅವರು ಕಂಡೀಷನ್ಸ್ ಏನಪ್ಪ ಹಾಕಿದ್ದಾರೆ ಅಂದರೆ,
ಮುಖ್ಯ ನ್ಯಾಯಾಧೀಶರ ನೇಮಕ ಮಾಡ್ತಕ್ಕಂಥ ಸಂದರ್ಭವನ್ನು ಹೊರತುಪಡಿಸಿ CJI ನೇಮಕಾತಿಯನ್ನು ಬಿಟ್ಟು ಇತರೆ ನ್ಯಾಯಾಧೀಶರ ನೇಮಕದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಭಾರತದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚಿಸತಕ್ಕದ್ದು. ಇತರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ಅಂತ ಅಂದರೆ ಅವರು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ನೇಮಕಾತಿ ಅಂದರೆ ಅವರು ರಾಷ್ಟ್ರಪತಿಗಳು ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳುತ್ತೆ. ಮುಂದೆ ನೋಡ್ತಾ ಹೋಗೋದಾದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಾವು ಸಹಿ ಮಾಡಿದ ಪತ್ರನ ಬರೆದು ತನ್ನ ರಾಜೀನಾಮೆಗೆ ಹುದ್ದೆ ನೀಡಬಹುದು ಅಂತ ಹೇಳುತ್ತೆ. ಮತ್ತು ನ್ಯಾಯಾಧೀಶರನ್ನ ಮಹಾಭಿಯೋಗ ಇಂಪೀಚ್ಮೆಂಟ್ ಮುಖಾಂತರ 124 ವಿಧಿಯ ಅನ್ವಯ ಅವ್ರನ್ನ ತೆಗೆದುಹಾಕಬಹುದು ಅಂತ ಆಪ್ಷನ್ ಇದೆ. ಅದನ್ನು ಇಲ್ಲಿವರೆಗೂ ಯೂಸ್ ಮಾಡಿಲ್ಲ, ಇಂಡಿಯಾದಲ್ಲಿ ಇಲ್ಲಿವರೆಗೂ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ರಾಮಸ್ವಾಮಿ ಸರ್ ಅದೊಂದು ಇದನ್ನು ಬಿಟ್ಟರೆ ಅದನ್ನು ಫುಲ್ಲು ಕಂಪ್ಲೀಷನ್ ಆಗಿ ಅಲ್ಲೂ ವರ್ಕ್ ಆಗಲಿಲ್ಲ. ಮುಂದೆ ಯಾವುದೇ ಒಬ್ಬ ನ್ಯಾಯಾಧೀಶರನ್ನ ಇಂಡಿಯಾದಲ್ಲಿ ಇಲ್ಲಿವರೆಗೂ ತೆಗೆದುಹಾಕಲಾಗಿಲ್ಲ, ಸಂಪೂರ್ಣವಾಗಿ ತೆಗೆದುಹಾಕಲಾಗಿಲ್ಲ. ನೋಡ್ತಾ ಹೋಗೋಣ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಯಸ್ಸನ್ನು ಸಂಸತ್ತು ಕಾನೂನಿನ ಮೂಲಕ ರೂಪಿಸಿದ ಪ್ರಾಧಿಕಾರದ ಅಥವಾ ನಿಯಮಾವಳಿಗಳ ಮೂಲಕ ನಿರ್ಧರಿಸಬಹುದು ಅಂತ ಹೇಳುತ್ತೆ. ನ್ಯಾಯಾಧೀಶನು ತಾನು ಸಹಿ ಮಾಡಿದ ಪತ್ರನ ರಾಷ್ಟ್ರಪತಿಗಳಿಗೆ ನೀಡಿ ತನ್ನ ರಾಜೀನಾಮೆಯನ್ನು ನೀಡಬಹುದು ಅಂತ ಹೇಳುತ್ತೆ. ನ್ಯಾಯಾಧೀಶನು ತಾನು ಸಹಿ ಮಾಡಿದ ಪತ್ರವನ್ನು ಬರೆದು ತನ್ನ ರಾಜೀನಾಮೆ ಹುದ್ದೆ ನೀಡಬಹುದು ಅಂತ ಹೇಳುತ್ತೆ. ನ್ಯಾಯಾಧೀಶನನ್ನ ಮಹಾಭಿಯೋಗದ ಮೂಲಕ 124ನೇ ಕ್ಲಾಸ್ 4ನೇ ವಿಧಿಯ ಅನ್ವಯ ತೆಗೆದುಹಾಕಬಹುದು ಅಂತ ಹೇಳುತ್ತೆ. ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಯಸ್ಸನ್ನ ಸಂಸತ್ತು, ಅವರ ಏಜನ್ನ ಯಾರು ನಿರ್ಧಾರ ಮಾಡಬಹುದು ಅಂದ್ರೆ ಸಂಸತ್ತು ಕಾನೂನಿನ ಮೂಲಕ ರೂಪಿಸಿದ ಪ್ರಾಧಿಕಾರ ಅಥವಾ ನಿಯಮಾವಳಿಗಳ ಮೂಲಕ ನಿರ್ಧರಿಸಬಹುದು ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಅದರ ನಿಯಮಾವಳಿ ಆ ವಿಧಿ ಯಾವುದಪ್ಪ ಅಂದ್ರೆ ಸಂವಿಧಾನದ ವಿಧಿ 124 ಕ್ಲಾಸ್ 2A ಅಂತ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲಿಕ್ಕೆ ಇರ್ತಕ್ಕಂಥ ಅರ್ಹತೆಗಳು ಏನೇನಪ್ಪ ಅಂತ ನೋಡ್ತಾ ಹೋಗೋದಾದ್ರೆ, ಭಾರತ ಸಂವಿಧಾನದ 124 ಕ್ಲಾಸ್ 3ನೇ ವಿಧಿನಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತಾರೆ. ಇರಬೇಕಾದಂಥ ಅರ್ಹತೆಗಳು ನೋಡ್ತಾ ಹೋಗೋಣ. ಭಾರತದ ನಾಗರಿಕನಾಗಿರಬೇಕು ಮತ್ತು ಒಂದು ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಾಗಿರಬೇಕು ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಭಾರತದ ನಾಗರಿಕನಾಗಿರಬೇಕು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಾಗಿರಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ. ಮುಂದೆ ಒಂದು ಉಚ್ಚ ನ್ಯಾಯಾಲಯದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯಗಳಿವೆ. ಒಂದು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯವಾದಿಗಳಾಗಿ ಕಾರ್ಯನಿರ್ವಹಿಸಿರಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಆಪ್ಷನ್ನು ಅದಿಲ್ಲ ಅಂದರೆ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚು ಉಚ್ಚ ನ್ಯಾಯಾಲಯ ಹೈಕೋರ್ಟ್ಸ್ಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯವಾದಿಗಳಾಗಿ ಅಂದರೆ ಅಡ್ವೊಕೇಟ್ಸ್ ಆಗಿ ಕಾರ್ಯನಿರ್ವಹಣೆ ಮಾಡಿರಬೇಕು ಅಂತಲೂ ಒಂದು ಕಂಡೀಷನ್ ಇದೆ. ಮತ್ತು ಅಥವಾ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ನ್ಯಾಯ ಪರಿಣಿತರಾಗಿರ್ಬೇಕು. ಆಗ ಮಾತ್ರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಲು ಅರ್ಹತೆಗಳನ್ನ ಪಡ್ಕೊಂಡಿರ್ತಾರೆ ಅವರು. ಮುಂದೆ ನೋಡ್ತಾ ಹೋಗೋಣ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪ್ರಮಾಣ ವಚನ ಯಾವ ಥರ ನಡೆಯುತ್ತಪ್ಪ ಅಂದರೆ, ಅವರ ಪ್ರಮಾಣ ವಚನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಹುದ್ದೆಯನ್ನು ಸ್ವೀಕರಿಸುವ ಮುನ್ನ ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಅಥವಾ ಆ ಬಗ್ಗೆ ಅವರಿಂದ ನೇಮಕಗೊಂಡ ಒಬ್ಬ ವ್ಯಕ್ತಿಯ ಸಮ್ಮುಖದಲ್ಲಿ 3ನೇ ಅನುಸೂಚಿಯಲ್ಲಿ ನೀಡಲಾಗಿರುವ ನಮೂನೆಗೆ ಅನುಸಾರವಾಗಿ ಪ್ರಮಾಣ ವಚನ ಮತ್ತು ದೃಢೀಕರಣವನ್ನು ಮಾಡಬೇಕು ಮತ್ತು ಅದಕ್ಕೆ ತನ್ನ ಸಹಿಯನ್ನು ಸಹ ಹಾಕಬೇಕು ಅಂತ ಸಂವಿಧಾನದ 124ನೇ 6ನೇ ವಿಧಿಯು ತಿಳಿಸ್ತಾ ಬರುತ್ತೆ. ರಮಣ್ ಸರ್ CJI ಅಪಾಯಿಂಟ್ ಆಗಿದ್ದಾರೆ. ಇದಿಷ್ಟು ಡೀಟೇಲ್ಸ್ ಸಾಕು ಅಂತ ಅನ್ಕೋತೀನಿ. ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ಹೋದಾಗ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರತಿಯೊಂದು ಚಾಪ್ಟರ್ನೂ. ಪ್ರಸ್ತುತ ಇಷ್ಟು ತಿಳ್ಕೊಂಡ್ರೆ ಸಾಕು. ಇದು ಭಾರಿ ಇಂಪಾರ್ಟೆಂಟ್. ಈ ಟಾಪಿಕ್ ಮೇಲೆ ಕ್ವಶನ್ಸ್ ರೈಸ್ ಆಗೇ ಆಗ್ತದೆ. ಮುಂದೆ ಇನ್ನೊಂದು ಟಾಪಿಕ್ ನೋಡ್ತಾ ಹೋಗೋಣ ಬನ್ನಿ. ಇದು 2019ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದು ಕ್ವಶನ್ ಡೆಫಿನೆಟಾಗಿ ಬಂದೇ ಬರುತ್ತೆ. 2019ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ಬಂದಿದೆ ಈ ಸತಿ ಅಂದರೆ, ತಮಿಳುನಾಡಿನ ಅತ್ಯಂತ ಜನಪ್ರಿಯ ಸೂಪರ್ ಸ್ಟಾರ್ ಆದಂಥ ರಜನಿಕಾಂತ್ ಸರ್ಗೆ ಬಂದಿದೆ. ತಮಿಳುನಾಡಿನ ಅತ್ಯಂತ ಜನಪ್ರಿಯ ಸೂಪರ್ ಸ್ಟಾರ್ ಆದಂಥ ಫಿಲಮ್ ಸ್ಟಾರ್ ಸರ್ ರಜನಿಕಾಂತ್ ಸರ್ಗೆ ಬಂದಿದೆ.
ಭಾರತೀಯ ಸಿನಿಮಾ ರಂಗದಲ್ಲಿ ಅತ್ಯಂತ ಅದ್ವಿತೀಯ ಸಾಧನೆ ಮಾಡಿದವರಿಗೆ ಪ್ರತಿ ವರ್ಷ ಭಾರತೀಯ ಸಿನಿಮಾದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗ್ತಾ ಬರ್ತಾ ಇದೆ. ಸೊ ಅದೇ ರೀತಿ 2019ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ತಮಿಳು ಸಿನಿಮಾ ತಾರೆ, ತಮಿಳುನಾಡಿನ ತಲೈವ ಅಂತಲೇ ಪ್ರಖ್ಯಾತರಾದಂಥ ರಜನಿಕಾಂತ್ ಸರ್ಗೆ ಕೇಂದ್ರ ಸರ್ಕಾರ ಘೋಷಿಸಿದೆ. ಈ ಪ್ರಶಸ್ತಿನ ಮೇ 3ರಂದು ಪ್ರದಾನ ಮಾಡಲಾಗುತ್ತಂತೆ. ರಜನಿಕಾಂತ್ ರವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅವರಲ್ಲಿ ಎಷ್ಟನೇವರಪ್ಪ ಅಂದರೆ 51 ಸಾಧಕರು, 51. ಸೊ ಆಲ್ರೆಡಿ 50 ಮೆಂಬರ್ಸ್ಗೆ ನೀಡಲಾಗಿದೆ ಅಂತ ಅದರ ಅರ್ಥ. 51ನೇವರು ಯಾರಪ್ಪ ಅಂದರೆ ರಜನಿಕಾಂತ್ ಸರ್. ನಮ್ಮ ಮೇಲೆ ನೆಚ್ಚಿನ ರಜನಿಕಾಂತ್ ಸರ್ಗೆ ಬಂದಿದೆ. ತುಂಬಾ ಸಂತೋಷ ಪಡುವಂಥ ವಿಚಾರ. ಇಷ್ಟು ಹೇಳಿ ಇವತ್ತಿನ ಕರೆಂಟ್ ಅಫೇರ್ಸ್ ಟಾಪಿಕ್ನ ಸ್ಟಾಪ್ ಮಾಡ್ತೀನಿ. ಕರೆಂಟ್ ಅಫೇರ್ಸ್ ಟಾಪಿಕ್ಕು ನಾಳೆಯಿಂದ ಕಂಟಿನ್ಯೂಸ್ಲಿ ಅಪ್ಲೋಡ್ ಆಗುತ್ತೆ 8 ಡೇಸು. ಸೊ ಇದನ್ನು ಡೀಟೇಲಾಗಿ ಹೇಳಿದ್ದೀನಿ, ಡೀಟೇಲಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಪಾಯಿಂಟ್ಸು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಇದಿಷ್ಟನ್ನೇ ನೀಟಾಗಿ ಸಪ್ರೇಟಾಗಿ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಭಾಳ ತುಂಬ ಅನುಕೂಲ ಆಗುತ್ತೆ. ವಿಡಿಯೋಸ್ನ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಡೀಟೇಲಾಗಿ ನೋಡಿ ಯಾವುದೇ ಒಂದು ಪೊಲಿಟಿಕಲ್ ಇಶ್ಯೂಸು, ಯಾವುದೇ ಒಂದು ಅಪಾಯಿಂಟ್ಮೆಂಟ್ಸ್ ಆದರೆ ಆ ಅಪಾಯಿಂಟ್ಮೆಂಟ್ಸ್ದು ಕಾನ್ಸ್ಟಿಟ್ಯೂಷನ್ನಲ್ಲಿ ಲಿಂಕ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಕೇಳಿರ್ತಾರೆ ಕ್ವಶನ್ ಆನ್ಸರ್ಸ್, ಇದೇ ರೀತಿಯೇ ಹೋಗೋದು. ಹಳೆ ಕ್ವಶನ್ ಪೇಪರ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಯಾವುದೇ ಒಂದು ಈಗ ಕಂಟ್ರೋಲ್ ಆ್ಯಂಡ್ ಡೈರೆಕ್ಟರ್ ಜನರಲ್ ಅಪಾಯಿಂಟ್ಮೆಂಟ್ ಆಯಿತು ಅಂದರೆ ಆ ಅಪಾಯಿಂಟ್ಮೆಂಟ್ ಬಗ್ಗೆ ಡೀಟೇಲ್ಸು, ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರಿಗೆ ಇರ್ತಕ್ಕಂಥ ರೈಟ್ಸು ಅಥಾರಿಟೀಸ್ ಬಗ್ಗೆ ಡೀಟೇಲ್ಸು. ಅಟಾರ್ನಿ ಜನರಲ್ ಆಯಿತು ಅಂದ್ರೂ ಅಷ್ಟೇ, ಅಡ್ವೊಕೇಟ್ ಜನರಲ್ ಆಯಿತು ಅಂದ್ರೂ ಅಷ್ಟೇ, ಎಲ್ಲ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಟಾಪಿಕ್ಸ್ನ ತೆಗೆದಿರ್ತಾರೆ. ಸೊ ಭಾಳ ಕೇರ್ಫುಲ್ಲಾಗಿ ನೀಟಾಗಿ ಅಟೆಂಡ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ನಾಳೆ ರಾತ್ರಿ 9 ಗಂಟೆಗೆ ಸೇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಸ್ನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ನಾಳೆಯಿಂದ ವಿಡಿಯೋಸ್ ಇನ್ನೂ ಸ್ವಲ್ಪ ಲೆಂತಿಯಾಗಿ ಬರ್ತವೆ. ಕೂತ್ಕೊಂಡು ಆರಾಮಾಗಿ ಕೇಳಿ ಬರ್ಕೊಳ್ಳಿ, ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ಟಾಪಿಕ್ಸ್ ಮೇಲೆ ಕ್ವಶನ್ ಬರೋದಂತೂ ಡೆಫಿನೆಟಾಗಿ ಬರೋವಂಥ ಟಾಪಿಕ್ಸ್ ಇವು. ಯಾವುದೇ ಒಂದು ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾವುದೇ ಒಂದು ಸೆಗ್ಮೆಂಟ್ನೂ ಡೀಟೇಲಾಗಿ ಕೇಳಿ, ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ. ಇದೆಲ್ಲ ವರ್ತ್ ಇದ್ದಾವೆ. ಇವೆಲ್ಲ ಟಾಪಿಕ್ಸು ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳಿ. ಇವೇ ಬಂದಿರ್ತವೆ ಎಕ್ಸಾಮಿನೇಷನ್ಗೆ. ಇವ್ಯಾವು ಮಿಸ್ ಆಗುವಂಥ ಟಾಪಿಕ್ ಅಲ್ವೇ ಅಲ್ಲ. ಮತ್ತೆ ನಾಳೆ ರಾತ್ರಿ 9 ಗಂಟೆಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.